ಜಲ್ಲಿಕಟ್ಟು ಆಚರಣೆಯ ಹಿಂದಿನ ರಾಧಾಂತ ನಿಮಗೆ ತಿಳಿದೇ ಇದೆ. ಮೊದಲು ವರ್ಷಾನುವರ್ಷಗಳಿಂದ ನಡೀತಿದ್ದ ಈ ಆಚರಣೆಯ ಮೇಲೆ ಪ್ರಾಣಿ ಹಿಂಸೆಯ ಹೆಸರಿನಲ್ಲಿ ಸುಪ್ರೀಂ ಕೋರ್ಟ್ ಇಂದ ಬ್ಯಾನ್ ಬಿತ್ತು. ನಂತರ ಪ್ರಾಣಿ ಪ್ರಿಯರು ಮತ್ತು ಜಲ್ಲಿಕಟ್ಟು ಪ್ರಿಯರ ನಡುವೆ ಮಹಾಕದನ. ಯಾರ್ಯಾರಿಗೂ ಯಾವುದ್ಯಾವುದೋ ಅರ್ಜಿಗಳನ್ನು ಸಲ್ಲಿಸಿದ ಸರ್ಕಾರ ಮತ್ತೆ 3 ದಿನದ ಹಿಂದೆ ಜಲ್ಲಿಕಟ್ಟು ಆಚರಣೆ ಆರ್ಗನೈಸ್ ಮಾಡಿತು. ಅದರಲ್ಲಿ 2 ಜೀವ ಕಳೆದುಕೊಂಡದ್ದು ಬೇರೆ ವಿಚಾರ. ಬಟ್ ತಮಿಳಿಗರ ಈ ಹೋರಾಟ ದಕ್ಷಿಣ ಕನ್ನಡದ ಗೂಳಿ ಕ್ರೀಡೆ ಕಂಬಳವನ್ನು ಪ್ರೀತಿಸುವ ಜನರಲ್ಲಿ ಒಂದು ಹೊಸ ಸ್ಫೂರ್ತಿ ತುಂಬಿತು. ಜಲ್ಲಿಕಟ್ಟು ಆಚರಣೆಯ ಜೊತೆಗೆ ಕಂಬಳವು ಬ್ಯಾನ್ ಆಗಿದ್ರು ನಮ್ಮ ಜನ ಗೊಣಗಿ ಸುಮ್ಮನಾಗಿದ್ದರಷ್ಟೇ. ಬಟ್ ಈಗ ನಾವು ಎದ್ದು ಕರ್ನಾಟಕದ ಸಾಂಪ್ರದಾಯಿಕ ಕ್ರೀಡೆಗಳಲ್ಲಿ ಒಂದಾದ ಕಂಬಳವನ್ನ ಉಳಿಸಲು ಹೋರಾಡೋ ಸಮಯ. ಜಲ್ಲಿಕಟ್ಟು ಹೋರಾಟದಿಂದ ಮೋಟಿವೇಟ್ ಆದ ಜನರ ಜೊತೆ ಕನ್ನಡ ಚಿತ್ರರಂಗವೂ ಎದ್ದು ನಿಂತಿದೆ. ಕಂಬಳ ಹೋರಾಟಕ್ಕೆ ನಾಂದಿ ಹಾಡಿದ ಜಗ್ಗೇಶ್ ಅವರ ಟ್ವೀಟ್ ನೋಡಿ ಹಲವಾರು ಸಾಮಾನ್ಯರು ಮತ್ತು ತುಂಬಾ ಜನ ನಟರು ಎದ್ದು ನಿಂತಿದ್ದಾರೆ. ಇಂಥ ನಟರಲ್ಲಿ ನೀನಾಸಂ ಸತೀಶ್, ಜೆಕೆ, ಚೇತನ್, ರಕ್ಷಿತ್ ಶೆಟ್ಟಿ ಮುಂತಾದವರು ಮುಂದಿದ್ದಾರೆ. Which is pride for us, and this is something culturally we related since my childhood, and we definitely can't let go of it all of a sudden. ಆಫ್ಟರ್ ಆಲ್ ಜಲ್ಲಿಕಟ್ಟಿನ ಹೋಲಿಕೆಯಲ್ಲಿ ಕಂಬಳ ಅಷ್ಟೊಂದು ವೈಲೆಂಟ್ ಆಟವೇನಲ್ಲ ಅಲ್ವಾ? ನೀವು ಕಂಬಳಕ್ಕೆ ಬೆಂಬಲ ನೀಡ್ತೀರಾ ಅಥವಾ ವಿರೋಧಿಸ್ತೀರಾ? ನಿಮ್ಮ ಆಯ್ಕೆಗೆ ಕಾರಣ ಏನು ಅಂತ ನಮಗೆ ಕಮೆಂಟ್ಸ್ ಬಾಕ್ಸ್ ಮೂಲಕ ತಿಳಿಸಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸ್ಯಾಂಡಲ್ವುಡ್ ಸೆಂಟ್ರಲ್ಗೆ ಸಬ್ಸ್ಕ್ರೈಬ್ ಮಾಡಿ.